ನಮಸ್ಕಾರ. ನಾನು ಬೊಮ್ಮನಹಳ್ಳಿಯಿಂದ ಸೈಯದ್ ಇನಾಯತ್, ಬೊಮ್ಮನಹಳ್ಳಿ ಬ್ಲಾಕ್ಗೆ ಮೈನಾರಿಟಿ ಅಧ್ಯಕ್ಷರಾಗಿ ಇದ್ದೀನಿ. ಈ ಮೂಲಕ ನಿಮ್ಮ ಚಾನಲ್ ಮುಖಾಂತರ ನಾನು ಏನು ಹೇಳಕ್ಕೆ ಬಯಸಿದ್ರೆ, ನಾಳೆ ಸಾರ್ವತ್ರಿಕ ಚುನಾವಣೆ ಇದೆ. 10ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 7 ಗಂಟೆವರೆಗಿದೆ. ಸೊ ಇದರಲ್ಲಿ ಈ ನಮ್ಮ ಭಾಗದಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಸ್ಪರ್ಧೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲೇನಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಅದೇ ಇದು ನಮಗೆ ಅಭಿವೃದ್ಧಿ, ಅದೇ ನಮಗೆ ಅಭಿವೃದ್ಧಿ ಮಂತ್ರ. ಗೃಹಜ್ಯೋತಿ, 200 ಯೂನಿಟ್ ವಿದ್ಯುತ್ ಫ್ರೀ, ಗೃಹಲಕ್ಷ್ಮಿಯಲ್ಲಿ 2,000 ರೂಪಾಯಿ ಪ್ರತಿ ಮನೆ ಯಜಮಾನಿಗೆ, ಅನ್ನಭಾಗ್ಯದಲ್ಲಿ ಪ್ರತಿ ವ್ಯಕ್ತಿಗೆ ಪ್ರತಿ ತಲೆಗೆ 1 ಯೂನಿಟ್ಗೆ 10 kg ಅಕ್ಕಿ, ಯುವನಿಧಿಯಲ್ಲಿ ನಿರುದ್ಯೋಗ ಭತ್ಯೆ 3,000 ರೂಪಾಯಿ, ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ, ಹಾಗೂ ಈಗ ಹೆಚ್ಚಾಗಿ ಜನಪ್ರಿಯವಾಗಿರುವ ರಾಜ್ಯದ ಯಾವುದೇ ಮೂಲೆಯಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ನ ನಮ್ಮ ಡಿ ಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರಾದ ಇವರು, ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಈ ನಮ್ಮ ಒಂದು ಗ್ಯಾರಂಟಿಗಳನ್ನು ನೀಡಿದ್ದಾರೆ. ಈ ಬಾರಿ 15ನೇ ತಾರೀಕು 13ನೇ ತಾರೀಕು ಫಲಿತಾಂಶ ಆಗಿ 15ನೇ ತಾರೀಕು ಕಾಂಗ್ರೆಸ್ ಸರ್ಕಾರ ಮಾಡೋದು ನಿಶ್ಚಯ, ಶತಸಿದ್ಧ. ಇದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಅದು ಏನೋ ಪೂರ್ಣ ಬಹುಮತದೊಂದಿಗೆ ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಇದನ್ನು ಯಾರಿಂದ ತಡೆಯಲು ಸಾಧ್ಯ ಇಲ್ಲ. ಮೋದಿ ಬಂದ್ರೇನೂ ಆಗೋದಿಲ್ಲ, ಯೋಗಿ ಬಂದ್ರೇನೂ ಆಗೋದಿಲ್ಲ. ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಶ್ಚಯ. ಒಳ್ಳೆ ಒಂದು 5 ಗ್ಯಾರಂಟಿಗಳನ್ನು ನೀಡಿದೆ. ಹಾಗೂ ಈ 40% ಬಿಜೆಪಿ ಭ್ರಷ್ಟ ಬಿಜೆಪಿಯನ್ನು ತೊಲಗಿಸಲು ಇವಾಗ ಎಲ್ಲ ಮತದಾರರಿಗೆ ಒಂದು ಸದಾವಕಾಶ ಸಿಕ್ಕಿದೆ. ಹಾಗೂ ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಗಾಳಿ ಬೀಸ್ತಾ ಇದೆ. ಸೊ ಅದರಿಂದ ಈ ಭಾಗದಲ್ಲಿ ಬಿಜೆಪಿಯಲ್ಲಿ ಆ ರೀತಿಯ ಏನು ನಮಗೆ ಇಲ್ಲಿ ಗೋಚರ ಕಾಣಿಸ್ತಾ ಇಲ್ಲ, ಲಕ್ಷಣ ಕಾಣಿಸ್ತಾ ಇಲ್ಲ. ಮತ್ತು 2 ಪ್ರಬಲ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಹಾಗೂ ಮಾಜಿ ಸಾರಿಗೆ ಸಚಿವರು ಲಕ್ಷ್ಮಣ ಸವದಿರವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು, ಅಲ್ಲಿಂದ ಬೇಸತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದು, ಕಾಂಗ್ರೆಸ್ ಪಕ್ಷಕ್ಕೆ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಆನೆ ಬಲ ಬಂದಂಗೆ ಆಗಿದೆ. ಇದೆಲ್ಲ ಒಂದು ಇಟ್ಕೊಂಡು ಮತ್ತು ಗೆಲ್ಲುವ ಅಭ್ಯರ್ಥಿಗಳಿಗೆಲ್ಲ ನಾವು ಇದು ಮಾಡಿಕೊಂಡು ಈ ಬಾರಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ನಿಶ್ಚಯ ಆಗಿದೆ. ಒಂದು ಎರಡನೇದೇನಪ್ಪ ಅಂತ ಹೇಳಿದ್ರೆ, ಬೊಮ್ಮನಹಳ್ಳಿಯನ್ನು ಈ ಬಾರಿ ಯುವ ಅಭ್ಯರ್ಥಿ ಉಮಾಪತಿ ಗೌಡರವರು ಸ್ಪರ್ಧೆ ಮಾಡಿದ್ದಾರೆ. ಈ ಬಾರಿ ಖಂಡಿತ ಗೆಲ್ಲೋದೊಂದು ಶತಸಿದ್ಧ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಎಲ್ಲ ಮತದಾರರು ಒಂದು ಕಾಂಗ್ರೆಸ್ ಪರವಾಗಿ ಒಂದು ಅಲೆ ಎಬ್ಬಿಸಿದ್ದಾರೆ. ಆ ಅಲೆ 13ನೇ ತಾರೀಕು ನಾಳೆ ಅದು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಬದಲಾವಣೆಗಾಗಿ ಬೊಮ್ಮನಹಳ್ಳಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಚಾನಲ್ ಮುಖಾಂತರ ಎಲ್ಲರಿಗೂ ವಂದನೆಗಳು ಹೇಳಿ, ನಾಳೆ ಬೆಳಗ್ಗೆ ಬಂದು ದಯವಿಟ್ಟು ಎಲ್ಲರೂ ಮತದಾನ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿ ಮನವಿ.